ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್. ಡೂ ಆರ್ ಡೈ ಸಿಚುಯೇಷನ್ ಇತ್ತು. ಮಸ್ಟ್ ವಿನ್ ಮ್ಯಾಚ್ ಅಂತಾನೂ ಗೊತ್ತಿತ್ತು. ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಡಲ್ ಅನಿಸಿದ್ರು ಕೂಡ ಬೌಲಿಂಗ್ನಲ್ಲಿ ಗ್ರೇಟ್ ಕಮ್ಬ್ಯಾಕ್ ಮಾಡಿದ್ರು. ಭಾರತ ನೀಡಿದಂಥ ಟಾರ್ಗೆಟ್ ನೋಡಿ ಗೆದ್ದೇ ಬಿಡ್ತೀವಿ ಎನ್ನುವಂತೆ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಚೇಸಿಂಗ್ಗೆ ಬಂದ ಆಸ್ಟ್ರೇಲಿಯನ್ಸ್ ಟೀಮ್ ಇಂಡಿಯಾ ಬೌಲರ್ಸ್ ಅಕ್ಷರಶಃ ಬೆವರಿಳಿಸಿದ್ರು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ T20 ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ಡಾಮಿನೇಷನ್ ಹೇಗಿತ್ತು, ಏನೆಲ್ಲ ಪ್ಲಸ್ ಆಯಿತು, ಗೇಮ್ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದಲ್ಲಿ ಭಾರತದ ಅದೊಂದು ದಾಖಲೆ ಸೇಫ್ ಆಗಿದ್ದು ಹೇಗೆ, ಈ ಬಗೆಗಿನ ಒಂದಷ್ಟು ರೋಚಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ T20 ಸರಣಿ ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸದ್ಯ 4 ಪಂದ್ಯಗಳು ಮುಗಿದಿದ್ದು ಈ ಸರಣಿ ಸೋಲು ಗೆಲುವಿನಲ್ಲಿ ಮುಗಿಯುತ್ತಾ ಅಥವಾ ಡ್ರಾನಲ್ಲಿ ಕೊನೆಗೊಳ್ಳುತ್ತಾ ಅನ್ನೋದನ್ನ ಕೊನೆ ಮ್ಯಾಚ್ ಡಿಸೈಡ್ ಮಾಡುತ್ತೆ. ಗೋಲ್ಡ್ ಕೋಸ್ಟ್ ನಲ್ಲಿ ನಡೆದಂತ 4ನೇ T20 ಪಂದ್ಯವನ್ನ ಭಾರತ ಗೆದ್ದು ಬೀಗಿದೆ. ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಿರಲಿಲ್ಲ. ಅಂದ್ರೆ 3ನೇ ಪಂದ್ಯಕ್ಕಿದ್ದ ಆಟಗಾರರನ್ನೇ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ರು. ಬಟ್ ಆಸ್ಟ್ರೇಲಿಯಾ ತಂಡ 4 ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿತ್ತು. ಅಂಡ್ ಈ ಮ್ಯಾಚ್ ಅಲ್ಲೂ ಕೂಡ ಭಾರತ ಟಾಸ್ ಅನ್ನ ಸೋತು ಫಸ್ಟ್ ಬ್ಯಾಟಿಂಗ್ ಗೆ ಬರಬೇಕಾಯಿತು. ಪವರ್ ಪ್ಲೇ ಸೂಪರ್, ನೆಕ್ಸ್ಟ್ ತಿಣುಕಾಡಿದ ಬ್ಯಾಟರ್ಸ್. ಇನ್ನು ಟಾಸ್ ಸೋತು ಬ್ಯಾಟಿಂಗ್ ಇಳಿದಂತ ಭಾರತದ ಪರ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ನಡೆದಿತ್ತು. ಭಾರತ ಪರ ಸದ್ಯಕ್ಕೆ T20 ನಲ್ಲಿ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡ್ತಾ ಇರೋದು ಅಂತಂದ್ರೆ ಅದು ಅಭಿಷೇಕ್ ಶರ್ಮಾ ಮಾತ್ರನೇ. 50s 100 ಬರ್ತಿಲ್ಲ ಅಂದ್ರೂ ಕೂಡ ಸಿಂಗಲ್ ಡಿಜಿಟ್ ಕಂತೂ ಔಟ್ ಆಗ್ತಾ ಇಲ್ಲ. ಇನ್ನು 4ನೇ ಪಂದ್ಯದಲ್ಲಿ ಎಂದಿನಂತೆ ಅಭಿಷೇಕ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ 50+ ರನ್ಸ್ ಕೂಡ ಬಂತು. ಬಟ್ 28 ರನ್ ಗಳಿಸಿದ ಆಡಮ್ ಜಂಪ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಅಂಡ್ ನೆಕ್ಸ್ಟ್ ಶಾಕಿಂಗ್ ಎನ್ನುವಂತೆ ಶಿವಮ್ ದುಬೆ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಗಿಲ್ ಅಂಡ್ ದುಬೆ ನೆಕ್ಸ್ಟ್ 30+ ಜೊತೆ ಆಟವನ್ನ ಆಡ್ತಾರೆ. ಆದ್ರೆ 22 ರನ್ಗಳಿಗೆ ದುಬೆ ಪೆವಿಲಿಯನ್ಗೆ ಸೇರ್ಕೊಳ್ತಾರೆ. ಅಂಡ್ 3ನೇ ವಿಕೆಟ್ಗೆ ಗಿಲ್ ಅಂಡ್ ಸೂರ್ಯ ನಡುವೆ ಮತ್ತೆ 30+ ರನ್ಸ್ ಬಂತು. ಬಟ್ 46 ರನ್ ಗಳಿಸಿದ್ದಂತ ಶುಭ್ಮನ್ ಗಿಲ್ ಔಟ್ ಆಗಿ ಅರ್ಧ ಶತಕ ವಂಚಿತರಾಗ್ತಾರೆ. ಅಂಡ್ ನೆಕ್ಸ್ಟ್ ಯಾವ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ಲೇ ಇಲ್ಲ. ಸೂರ್ಯಕುಮಾರ್ ಯಾದವ್ 20 ರನ್, ತಿಲಕ್ ವರ್ಮಾ 5, ಜಿತೇಶ್ ಶರ್ಮಾ 3, ವಾಷಿಂಗ್ಟನ್ ಸುಂದರ್ 12 ರನ್ಗಳನ್ನ ಹೊಡಿತಾರೆ. ಇನ್ನು ಅಕ್ಷರ್ ಪಟೇಲ್ 21 ರನ್ ಗಳಿಸಿ ಅಜೇಯರಾಗಿ ಉಳಿತಾರೆ. ಈ ಮೂಲಕ ಭಾರತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 167 ರನ್ಗಳನ್ನ ಕಲೆ ಹಾಕುತ್ತೆ. ಹಾಗೆ ಆಸ್ಟ್ರೇಲಿಯಾಗೆ 168 ರನ್ಗಳ ಟಾರ್ಗೆಟ್ ಅನ್ನ ನೀಡ್ತಾರೆ. ಇನ್ನು ಆಸಿಸ್ ಪರ ಆಡಮ್ ಜಂಪ ಹಾಗೆ ನಾಥನ್ ಎಲ್ಲಿಸ್ ಬೌಲಿಂಗ್ ನಲ್ಲಿ ಡಾಮಿನೇಟ್ ಮಾಡಿ ತಲಾ 3 ವಿಕೆಟ್ಗಳನ್ನ ಬೇಟೆಯಾಡ್ತಾರೆ. ಬಟ್ ಬ್ಯಾಟಿಂಗ್ಗೆ ಬಂದ ಆಸೀಸ್ ಆಟಗಾರರಿಗೆ ಭಾರತೀಯ ಬೌಲರ್ಗಳು ಅಕ್ಷರಶಃ ನೀರು ಕುಡಿಸಿದ್ರು. ಇನ್ನು 10 ಬಾಲ್ಗಳು ಇರುವಂತೆಯೇ ಆಸೀಸ್ ಆಲ್ ಔಟ್. 168 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಆಸೀಸ್ಗೆ ಭಾರತೀಯ ಬೌಲರ್ಗಳು ನಿಜಕ್ಕೂ ಕೂಡ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು. ಫಸ್ಟ್ ವಿಕೆಟ್ಗೆ 37 ರನ್ಸ್ ಬಂದಿತ್ತು. ಅಂಡ್ ನೆಕ್ಸ್ಟ್ 30 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಂತು. ಆ ನಂತರ ಯಾರು ಕೂಡ ಸೆಟಲ್ ಆಗೋಕು ಕೂಡ ಆಗ್ಲಿಲ್ಲ. 18.2 ಓವರ್ಗಳಲ್ಲಿ 119 ರನ್ ಗಳಿಸಿ ಆಸ್ಟ್ರೇಲಿಯಾ ತಂಡ ಆಲ್ಔಟ್ ಆಯಿತು. ಈ ಮೂಲಕ ಇನ್ನೂ 10 ಎಸೆತಗಳು ಬಾಕಿ ಇರುವಂತೆಯೇ 48 ರನ್ಗಳಿಂದ ಆಸ್ಟ್ರೇಲಿಯಾ ಸೋಲೊಪ್ಪಿಕೊಳ್ತು. ಇನ್ನು ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಏನೆಲ್ಲ ಅಡ್ವಾಂಟೇಜ್ ಆಯ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ಭಾರತದ ಗೆಲುವಿಗೆ ಫಸ್ಟ್ ಅಡ್ವಾಂಟೇಜ್ ಏನಪ್ಪಾ ಆಗಿದ್ದಂತಂದ್ರೆ ಟಾಸ್ ಸೋತ್ರು ಕೂಡ ಬ್ಯಾಟಿಂಗ್ ನಲ್ಲಿ ಮಿನಿಮಮ್ ಸ್ಕೋರ್ ಬಂತು. ಆಕ್ಚುಲಿ ಭಾರತಕ್ಕೆ ಟಾಸ್ ಸೋಲೋದು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗೋಗಿದೆ. ಇದು ನಿಜಕ್ಕೂ ಕೂಡ ಫ್ಯಾನ್ಸ್ಗೂ ಕೂಡ ನಿರಾಸೆ ಆಗ್ತಾನೆ ಇರುತ್ತೆ. ಅಂಡ್ 4ನೇ ಪಂದ್ಯದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಟಾಸ್ ಅನ್ನ ಸೋಲ್ತಾರೆ. ಮೊದಲ 2 ಪಂದ್ಯಗಳಲ್ಲೂ ಸೋತಿದ್ರು. ಅದೇನೋ 3ನೇ ಮ್ಯಾಚ್ ಅಲ್ಲಿ ಟಾಸ್ ಜೊತೆ ಮ್ಯಾಚ್ ಅನ್ನು ವಿನ್ ಆಗ್ತಾರೆ. ಅಂಡ್ 4ನೇ ಮ್ಯಾಚ್ ಅಲ್ಲಿ ಮತ್ತೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬರಬೇಕಾಗುತ್ತೆ. ಟಾಪ್ 4 ಬ್ಯಾಟರ್ಗಳು ಒಂದಿಷ್ಟು ಮಿನಿಮಮ್ ಸ್ಕೋರ್ ಮಾಡಿದ್ರಿಂದ ಭಾರತ ಒಂದು ಟೋಟಲ್ ಆಗಿ ಆವರೇಜ್ ಸ್ಕೋರ್ ಅನ್ನ ಮಾಡೋಕೆ ಸಾಧ್ಯವಾಯಿತು. ತೀರಾ ಬಿಗ್ ಅನಿಸದೇ ಇದ್ರು ಕೂಡ ಡಿಫೆನ್ಸ್ ಮಾಡಿಕೊಳ್ಳುವಂತ ಒಂದು ಸ್ಕೋರ್ ಅನ್ನ ಮಾಡುತ್ತೆ. ಇದು ಭಾರತಕ್ಕೆ ಒಂದು ರೀತಿ ಅಡ್ವಾಂಟೇಜ್ ಆಯಿತು. ಅಂಡ್ ಬ್ಯಾಟಿಂಗ್ ನಲ್ಲಿ ಓಕೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಬೌಲಿಂಗ್ ನಲ್ಲಂತೂ ಬೊಂಬಾರ್ಡ್ ಪ್ರದರ್ಶನ ಬರುತ್ತೆ. ಆಕ್ಚುಲಿ ಭಾರತಕ್ಕೆ ಮೇನ್ ಪ್ಲಸ್ ಆಗಿದ್ದೆ ಬ್ಯಾಟಿಂಗ್ ಅನ್ನೋದಕ್ಕಿಂತ ಇಲ್ಲಿ ಬೌಲಿಂಗ್. ಬ್ಯಾಟಿಂಗ್ ನಲ್ಲಿ ಆಸ್ಟ್ರೇಲಿಯನ್ಸ್ ಬೀಟ್ ಮಾಡಕ್ ಆಗದೆ ಇರುವಷ್ಟು ರನ್ಸ್ ಅಂತ ಅಲ್ಲದೆ ಇದ್ರು ಕೂಡ ಬೌಲಿಂಗ್ ನಲ್ಲಿ ಭಾರತ ಡಿಫೆನ್ಸ್ ಮಾಡ್ಕೊಂಡಿದ್ದಂತೂ ನಿಜಕ್ಕೂ ಕೂಡ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇದು ಭಾರತಕ್ಕೆ ಪಂದ್ಯವನ್ನ ಗೆಲ್ಲೋಕೆ ಪ್ಲಸ್ ಆಯಿತು. ಮ್ಯಾಡ್ ಶಾಟ್ DRS ವಿಕೆಟ್ ಬ್ರೇಕ್ ಥ್ರೂ. ಎಸ್, ಇದು ಕೂಡ ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತು. ಯಾಕಂದ್ರೆ 25 ರನ್ಸ್ ಹೊಡೆದಿದ್ದಂತ ಮ್ಯಾಡ್ ಶಾಟ್ ಅವ್ರನ್ನ LBW ಬಲೆಗೆ ಬಿಡಿಸಿದ್ದು ಅಕ್ಷರ್ ಪಟೇಲ್. ಇದನ್ನ ಅಂಪೈರ್ ಕೂಡ ಔಟ್ ಕೊಟ್ಟಿರೋದಿಲ್ಲ. ಆನಂತರ DRS ತಗೊಂಡಾಗ ಔಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಭಾರತಕ್ಕೆ ಸಿಕ್ಕಂತ ಮೊದಲನೇ ಬ್ರೇಕ್ ಥ್ರೂ ಆಗುತ್ತೆ. ಅಂಡ್ ಅಕ್ಷರ್ ಪಟೇಲ್ ಅವರನ್ನ ಆಲ್ರೌಂಡ್ ಆಟವಂತೂ ಈ ಪಂದ್ಯದಲ್ಲಿ ಮೆಚ್ಚಲೇಬೇಕು. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಷನ್ ಎನ್ನುವಂತೆ
ಪ್ರದರ್ಶನವನ್ನ ನೀಡ್ತಾರೆ. ಬ್ಯಾಟಿಂಗ್ ನಲ್ಲಿ 21 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಹಾಗೆ 4 ಓವರ್ಗಳನ್ನ ಬೌಲ್ ಮಾಡಿ ಜಸ್ಟ್ 20 ರನ್ಗಳನ್ನ ನೀಡಿ 2 ವಿಕೆಟ್ಗಳನ್ನ ಭೇಟಿಯಾಡ್ತಾರೆ. ಸೊ ಇವರ ಅಕ್ಷರ್ ಪಟೇಲ್ ಅವರ ಈ ಆಲ್ರೌಂಡ್ ಪ್ರದರ್ಶನಕ್ಕೆ ಅಂತಿಮವಾಗಿ ಕೊನೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಬರುತ್ತೆ. ಹೀಗಾಗಿ ಅಕ್ಷರ್ ಪಟೇಲ್ ಅವರ ಆಟ ಈ ಪಂದ್ಯದ ಗೆಲುವಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ಬಿಗ್ ವಿಕೆಟ್ಸ್ ಅನ್ನ ಭೇಟಿಯಾಡಿದಂತ ಶಿವಮ್ ದುಬೆ. ಇನ್ನು ಈ ಪಂದ್ಯದಲ್ಲಿ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತ ದುಬೆ ಬೌಲಿಂಗ್ ನಲ್ಲೂ ಕೂಡ ಶೈನ್ ಆದ್ರು. ಓಪನರ್ ಮಿಚೆಲ್ ಮಾರ್ಷ್ 30 ರನ್ಗಳನ್ನ ಹೊಡೆದಿದ್ರು. ಸೆಟಲ್ ಆದ್ರು ಅಂದ್ರೆ ತುಂಬಾನೇ ಡೇಂಜರಸ್ ಬ್ಯಾಟರ್ ಆಗಿದ್ರು. ಸೊ ಇವರ ವಿಕೆಟ್ ಅನ್ನ ತಡ್ಕೊಡ್ತಾರೆ. ಅಂಡ್ ದುಬೆ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗ್ತಾರೆ. ಹಾಗೆ ಟಿಮ್ ಡೇವಿಡ್ ಎಂತ ಡೇಂಜರಸ್ ಬ್ಯಾಟ್ಸ್ಮನ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. 14 ರನ್ಗಳನ್ನ ಹೊಡೆದು ಸೆಟಲ್ ಆಗ್ತಾ ಇದ್ರು. ಅಷ್ಟರಲ್ಲಿ ದುಬೆ ಬೌಲಿಂಗ್ ನಲ್ಲಿ ಸೂರ್ಯಕುಮಾರ್ ಕ್ಯಾಚ್ ಹಿಡ್ಕೊಳ್ತಾರೆ. ಸೊ ಹೀಗಾಗಿ ಪ್ರಮುಖ 2 ವಿಕೆಟ್ಗಳನ್ನ ದುಬೆ ತೆಗಿತಾರೆ. ಇದು ಕೂಡ ಭಾರತಕ್ಕೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹಾಗೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ವಾಷಿಂಗ್ಟನ್ ಸುಂದರ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದಿತ್ತು. ಆಕ್ಚುಲಿ ವಾಷಿಂಗ್ಟನ್ ಸುಂದರ್ ಕಳೆದ ಪಂದ್ಯದಲ್ಲಿ 49 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡಿದ್ರು. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಂತೂ ಬೌಲಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಬೌಲಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು. ಆಕ್ಚುಲಿ ಇಡೀ ಸೀರೀಸ್ ನಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಫಸ್ಟ್ ಟೈಮ್ ಬೌಲಿಂಗ್ಗೆ ಅವಕಾಶವನ್ನ ಕೊಟ್ಟಿದ್ದು. ಅದು ಕೂಡ 17ನೇ ಓವರ್ ನಲ್ಲಿ. ಪಂದ್ಯದ 17ನೇ ಓವರ್ ನಲ್ಲಿ ಬೌಲಿಂಗ್ಗೆ ಬರ್ತಾರೆ. ಅಂಡ್ ಇದೇ ಓವರ್ ನಲ್ಲೇ ಸುಂದರ್ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಗಳನ್ನ ತೆಗೊಳ್ತಾರೆ. ಮಾರ್ಕಸ್ ಸ್ಟೋಯ್ನಿಸ್ ಅಂಡ್ ಸೇವಿಯಸ್ ಬ್ರಾಟ್ಲೆಟ್. ಹಾಗೆ ಟೋಟಲ್ ಆಗಿ ಇಡೀ ಪಂದ್ಯದಲ್ಲಿ 3 ವಿಕೆಟ್ಸ್ ಅನ್ನ ಬೇಟೆಯಾಡಿ ತಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ತೋರಿಸ್ತಾರೆ. ಇವರು ಕೂಡ ಗೇಮ್ ಟರ್ನಿಂಗ್ ಪಾಯಿಂಟ್ ಪ್ರದರ್ಶನವನ್ನ ನೀಡ್ತಾರೆ. ಇನ್ನು ಭಾರತ ಪರ ಮತ್ತೊಂದು ಪ್ಲಸ್ ಆಗಿದ್ದು ಏನಪ್ಪಾ ಅಂತಂದ್ರೆ ಪವರ್ ಪ್ಲೇ ಆದ್ಮೇಲೆ ರನ್ಸ್ ಕೊಡದಂತ ಬೌಲರ್ಗಳು. ಆಕ್ಚುಲಿ ಪವರ್ ಪ್ಲೇ ನಲ್ಲೇ ತುಂಬಾ ರನ್ಸ್ ಏನ್ ಬಂದಿರಲಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ರನ್ಸ್ ಅಂತೂ ಬಂತು. ಬಟ್ ಪವರ್ ಪ್ಲೇ ಮುಗಿದ್ಮೇಲೆ ಭಾರತೀಯ ಬೌಲರ್ಗಳು ರನ್ಗಳನ್ನ ಕೊಡ್ಲೇ ಇಲ್ಲ. ಅಂಡ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ತೆಗೆದು ಆಸ್ಟ್ರೇಲಿಯಾ ಬ್ಯಾಟರ್ಗಳು ಸೆಟಲ್ ಆಗೋಕ್ಕೂ ಬಿಡದೇ ಇದ್ದದ್ದೇ ಭಾರತಕ್ಕೆ ಪ್ಲಸ್ ಆಯಿತು. ಅಂಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋಕೆ ಬಿಡ್ಲೇ ಇಲ್ಲ. ಮೊದಲು ಮತ್ತು 2ನೇ ವಿಕೆಟ್ಗಷ್ಟೇ ಅಲ್ಲಿ ಮಿನಿಮಮ್ ಸ್ಕೋರ್ ಬರುತ್ತೆ. ಅಂದ್ರೆ ಮೊದಲ ವಿಕೆಟ್ಗೆ ಆಸ್ಟ್ರೇಲಿಯಾ ಪರ 37 ರನ್ಗಳು ಬರುತ್ತೆ. ಅಂಡ್ 2ನೇ ವಿಕೆಟ್ ವೇಳೆಗೆ 8.5 ಓವರ್ಗಳಲ್ಲಿ 67 ರನ್ಸ್ ಬಂದಿತ್ತು. ಆದ್ರೆ ಇಲ್ಲಿಂದ ಮುಂದೆ ಆಸೀಸ್ ಬ್ಯಾಟರ್ಗಳು ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ ಪರೇಡ್ ಅನ್ನ ನಡೆಸ್ತಾರೆ. 100 ರನ್ಗಳು ಕಂಪ್ಲೀಟ್ ಆಗೋ ಹೊತ್ತಿಗೆಲ್ಲ 5 ವಿಕೆಟ್ ಉರುಳಿಯಾಗಿತ್ತು. ಅಂಡ್ ನೆಕ್ಸ್ಟ್ ಬೇಗ ಮ್ಯಾಚ್ ಮುಗಿಸುವಂತ ಮೈಂಡ್ ಸೆಟ್ ನಲ್ಲೇ ಬೌಲಿಂಗ್ ಪ್ರದರ್ಶನವನ್ನ ನೀಡಿದ್ರು. ಕೊನೆಗೆ 18.2ನೇ ಓವರ್ಗೆಲ್ಲ ಆಲ್ಔಟ್ ಮಾಡಿದ್ರು. ಭಾರತ 48 ರನ್ಗಳಿಂದ ಮ್ಯಾಚ್ ಅನ್ನ ವಿನ್ ಆಗೋಕೆ ಸಹಾಯ ಮಾಡ್ತು. ಅಂಡ್ ಮತ್ತೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಟೀಮ್ ಇಂಡಿಯಾ ಆಲ್ ರೌಂಡ್ ಪ್ರದರ್ಶನ. ಈ ಪಂದ್ಯದಲ್ಲಿ ಭಾರತ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಜೊತೆ ಫೀಲ್ಡಿಂಗ್ ಪ್ರದರ್ಶನ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆಕ್ಚುಲಿ 1-2 ಕ್ಯಾಚ್ಗಳನ್ನ ಬಿಡ್ತಾರೆ. ಶುಭ್ಮನ್ ಗಿಲ್ ಒಂದು ಬಿಡ್ತಾರೆ ಕೊನೆಯಲ್ಲಿ. ಹಾಗೆ ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ ನಲ್ಲೇ ಬಿಡ್ತಾರೆ. ಬಟ್ ಇಡೀ ಪಂದ್ಯದ ಆಲ್ರೌಂಡ್ ಪ್ರದರ್ಶನ ಅದ್ಭುತವಾಗಿ ಇದ್ದಿದ್ರಿಂದಲೇ ಅಂದ್ರೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಎಫೆಕ್ಟಿವ್ ಪ್ರದರ್ಶನ ನೀಡಿದ್ರಿಂದಲೇ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಪ್ರಮುಖ ಕಾರಣವಾಯಿತು. ಆಸ್ಟ್ರೇಲಿಯಾ ಸರಣಿ ಗೆಲ್ಲಲ್ಲ, ಭಾರತ ಸರಣಿ ಸೋಲಲ್ಲ. ಇನ್ನು 4ನೇ T20 ಮ್ಯಾಚ್ ಗೆದ್ದಿರೋದ್ರಿಂದ ಭಾರತ ಸದ್ಯಕ್ಕೆ ಸರಣಿ ಸೋಲೋದನ್ನಂತೂ ತಪ್ಪಿಸ್ಕೊಂಡಿದೆ. 5 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯ ವಾಶ್ಔಟ್ ಆಗಿತ್ತು. ಅಂಡ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಗೆದ್ರೆ 3ನೇ ಪಂದ್ಯವನ್ನ ಭಾರತ ವಿನ್ ಆಗಿತ್ತು. ಸೊ ಈಗ 4ನೇ ಪಂದ್ಯವನ್ನ ಭಾರತವೇ ಗೆದ್ದಿರೋದ್ರಿಂದ 2-1 ಅಂತರದಲ್ಲಿ ಲೀಡ್ ಅನ್ನ ಸಾಧಿಸಿದೆ. ಇನ್ನು ಕೊನೆ ಪಂದ್ಯ ಶನಿವಾರ ನಡೆಯಲಿದ್ದು. ಈ ಮ್ಯಾಚ್ ಅಲ್ಲಿ ಭಾರತ ವಿನ್ ಆಯ್ತು ಅಂದ್ರೆ ಸರಣಿ ಕೈವಶ ಆಗುತ್ತೆ. ಇಲ್ಲ ಬ್ಯಾಡ್ ಲಕ್ ರಿಸಲ್ಟ್ ಕೈ ಕೊಡ್ತು ಅಂದ್ರೆ ಅಟ್ಲೀಸ್ಟ್ ಡ್ರಾನಲ್ಲಿ ಕೊನೆಗೊಳ್ಳುತ್ತೆ. ಆದ್ರೆ ಆಸ್ಟ್ರೇಲಿಯಾ ಸರಣಿಯನ್ನ ಗೆಲ್ಲೋಕಂತ ಇನ್ನ ಸಾಧ್ಯನೇ ಇಲ್ಲ. ಸಮಬಲ ಮಾಡಿಕೊಳ್ಳೋಕೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆಗೋಕೆ ನೋಡ್ಬೇಕು ಅಷ್ಟೇ. ಸೊ ಅಲ್ಲಿಗೆ ಭಾರತದ ನೋ ಲಾಸ್ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ 2024ರ T20 ವಿಶ್ವಕಪ್ ಬಳಿಕ ಭಾರತ T20 ಸರಣಿಯನ್ನ ಸೋತೇ ಇಲ್ಲ. ಕೆಲ ಪಂದ್ಯಗಳಲ್ಲಿ ಸೋಲನ್ನ ಕಂಡ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನಂತೂ ಬಿಟ್ಕೊಟ್ಟಿಲ್ಲ. ಹೀಗಾಗಿ ಈ ಸಲ ಈ ಅಜೇಯ ದಾಖಲೆ ಸೇಫ್ ಆಗಿದೆ. ಒಟ್ನಲ್ಲಿ ಭಾರತ 4ನೇ ಮ್ಯಾಚ್ ಗೆದ್ದಿದ್ದು ಫ್ಯಾನ್ಸ್ ಅಂತೂ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಮುಂದಿನ ಮ್ಯಾಚ್ ನಲ್ಲಿ ಭಾರತ ಗೆದ್ದು T20 ಡಾಮಿನೇಷನ್ ಕಂಟಿನ್ಯೂ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.